ಗುರುಜಿ, ಮಿಥುನ ತನಕ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂತಹ ಸ್ಥಾನ ಹಾಗೂ ಕೇತು ಮತ್ತು ರಾಹು ಇರತಕ್ಕಂತಹ ಸ್ಥಾನದಲ್ಲೂ ಅಷ್ಟೇ ವಿಶೇಷತೆಗಳಿದೆ. ಮನಸ್ಸು ಚಂಚಲತೆ ಇದೆ, ಮನಸ್ಸಲ್ಲಿ ನೋವಿದೆ, ನಿಮಗೆ ಯಾವ ಕೆಲಸ ಸಹಿತ ಇವತ್ತು ಆಗುತ್ತೋ ಬಿಡುತ್ತೋ ಅಂತಕ್ಕಂಥ ಸಂದೇಹ ಇದೆ. ಆದರೆ ಕೆಲಸ ಕಾರ್ಯಗಳನ್ನು ಮಾತ್ರ ಗೆಲ್ತೀರಿ. ಇವತ್ತು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ನಿಮ್ಮ ಗುರುಗಳು, ನಿಮ್ಮ ಬಂಧು ಬಾಂಧವರು ಅಥವಾ ನಿಮ್ಮ ಆತ್ಮೀಯರು, ಬಂಧು ಬಳಗದ ಮನೆಗೆ, ಹೀಗೆ ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಹಳೆಯ ಸ್ನೇಹಿತರನ್ನು ಸಹಿತ ಇವತ್ತು ಭೇಟಿ ಮಾಡುವಂತಹದ್ದು, ಅವರೊಂದಿಗೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕುವಂಥದ್ದು ಅಥವಾ ಒಂದಿಷ್ಟು ಲಾಭದ ಬಗ್ಗೆ ಚಿಂತನೆ ಮಾಡ್ತಾ ಆ ಲಾಭವನ್ನು ಗಳಿಸ್ತಕ್ಕಂಥದ್ದು ಸಹಿತ ಇವತ್ತು ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರ ಮಧ್ಯದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಗೆಲ್ತೀರಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲೂ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ನಿರ್ಣಯ ಇದೆ. ಇದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ತೀರ್ಮಾನ ತರಬೇಡಿ. ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಸ್ವಲ್ಪ ಆಲೋಚಿಸಿ, ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತು ನಿಮ್ಮದು. ಆದರೂ ನಿಮ್ಮ ಆಲೋಚನೆ ಸಮಂಜಸವಾಗಿರಬೇಕು. ದುಡುಕಿ ತೀರ್ಮಾನ ತರಬಾರ್ದು. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸಹಿತ ಸ್ವಲ್ಪ ತಾಳ್ಮೆ ತಗೋಬೇಕು. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಹಿರಿಯರ ಆಶೀರ್ವಾದದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಾಗ್ಬೋದು. ಏನೇ ಆದರೂ ಕೆಲಸ ಕಾರ್ಯಗಳಲ್ಲಿ ಲಾಭ, ಆರೋಗ್ಯ ವೃದ್ಧಿ, ಮನಸ್ಸಿಗೆ ಶಾಂತಿ, ನೂತನವಾದಂಥ ವಾಹನದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹೊಸ ವೆಹಿಕಲ್ಲು ಅಥವಾ ಮತ್ತೆಲ್ಲಾದರೂ ದೂರ ಪ್ರಯಾಣ ಅಥವಾ ನಿಮ್ಮ ಆತ್ಮೀಯರು, ಬಂಧು ಬಳಗ ಇಂತಹ ಕಡೆ ಹೋಗಿ ಅವ್ರನ್ನ ಮಾತಾಡುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಸಂತಸದ ಸುದ್ದಿಯೂ ಇದೆ. ಅದರ ಹಿಂದೆ ನೋವಿನ ಸಂಗತಿಯೂ ಎದುರಾಗುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಅರ್ಥಪೂರ್ಣವಾಗಿ ನೀವು ಮಾಡಬೇಕಾದ್ರೆ ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆ ಅಥವಾ ನಿಮ್ಮ ಮನೆ ದೇವರು ಅಥವಾ ಗ್ರಾಮ ದೇವತೆ ಇಲ್ಲಿ ಹೋಗಿ ತಾಯಿಯ ದರ್ಶನ ಮಾಡಿ ಅಥವಾ ತಾಯಿಗೆ ಅರ್ಚನೆ ಸಂಕಲ್ಪ ಆಗಿರ್ತಕ್ಕಂಥ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗಿಟ್ಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಹೆಚ್ಚು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಆತಂಕ ಇದೆ. ಕೆಲಸ ಕಾರ್ಯಕ್ಕಾಗಿ ಆಚೆ ಕಡೆ ಓಡಾಡ್ತಕ್ಕಂಥವ್ರು ಸಹಿತ ಒಂದಿಷ್ಟು ಭಯಭೀತಿ ಇದೆ. ಒಟ್ಟಾರೆ ಒಂದು ಅಂಜಿಕೆ ಸ್ವಭಾವ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇವತ್ತು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿರ್ಭೀತಿಯಿಂದ ನಾನು ಮಾಡುವಂತಹ ಕೆಲಸ ಅಥವಾ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ ಅಂತಕ್ಕಂಥದ್ರ ಕನ್ಫ್ಯೂಷನಲ್ಲಿ ಇದ್ದೀರಿ. ಏನೇ ಆದರೂ ಇವತ್ತು ನಿಮ್ಮಲ್ಲಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನವೇ. ಸಂಜೆ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಸಾಕಷ್ಟು ಅನುಕೂಲತೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತಪ್ಪದೀರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಂದು ಧರಣೆ ತೀರ್ಥ ನೀರನ್ನು ತುಳಸಿ ಗಿಡದ ತುಳಸಿ ಎಲೆ ಮೇಲೆ ಹಾಕಿ ಆ ಎಲೆ ಮೇಲೆ ಬಿದ್ದಂತಹ ನೀರನ್ನು ತೆಗೆದುಕೊಂಡು ಅದನ್ನೇ ತೀರ್ಥವಾಗಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನೀವು ಪಟ್ಟ ಶ್ರಮಕ್ಕೂ ಪ್ರತಿಫಲ ಇದೆ. ಇವತ್ತು ತಾವು ಯಾವುದನ್ನು ನಿರ್ಣಯಕ್ಕೆ ಬರ್ತಿರೋ, ಯಾವ ತೀರ್ಮಾನದಲ್ಲಿರ್ತಿರೋ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡ್ತಿರೋ ಅದು ಶೀಘ್ರವಾಗಿ ಫಲವನ್ನು ಕೊಡುವಂತಹ ನಿಟ್ಟಿನಲ್ಲಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ತಪ್ಪದೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆಯೊಂದಿಗೆ ಇವತ್ತು ಸ್ವಲ್ಪ ಶ್ರಮಪಟ್ಟು ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರು ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಏನೇ ಕೆಲಸ ಮಾಡಬೇಕಾದ್ರೂ ಮನೆಯಿಂದ ಆಚೆ ಹೊರಡುವಂಥ ಸನ್ನಿವೇಶ. 1 ಸ್ಪೂನ್ ಅಥವಾ 1 ಉದ್ಧರಣೆಯಷ್ಟು ಹಾಲನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಚಂದ್ರಶೇಖರನ ಆರಾಧನೆ ಮಾಡಿ ಆ ಹಾಲನ್ನು ಹಸಿರುಗಿಡದ ಮೇಲೆ ಹಾಕಿ ಕೈ ತೊಳೆದು ನಂತರ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಸು. ಈಗ ಮಾಡೋದ್ರಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ಲಾಭವನ್ನು ಸಹಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಾಯಿದೆ, ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡೋದು. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ಹಲೋ ನಮಸ್ತೆ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಹೇಳಿಮ್ಮ.
ಹೆಸರು ಬೇಡ ಮೇಡಮ್, ಹೆಸರು ಬಿಡು. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ. ಮಾತಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ, ಓಕೆ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಗೆ ಕಾಲ್ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಗುರುಜಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮ ಜೊತೆ ಮಾತು. ಒಳ್ಳೇದಾಗ್ಲಮ್ಮ, ಹೇಳ್ತಾಯಿ. ಗುರುಜಿ, ನಿಮ್ಮದು ಎಜುಕೇಶನ್ M.Com ಕಂಪ್ಲೀಟ್ ಆಗಿದೆ. ಬ್ಯಾಂಕ್ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇದ್ದೆ. ಅದು ಸ್ವಲ್ಪದ್ರಲ್ಲೇ ಹೋಗ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಹಾಗೆ ಆಯ್ತು, ಈ ವರ್ಷ ಹಾಗೆ ಆಗ್ತಿದೆ. ಬಟ್ KPSC ಬರಿಬೇಕು, ಇದು ಬರೆದ್ರೆ ಬೇಗ ಸಿಗುತ್ತೆ ಜಾಬ್ ಅಂತ ಅನ್ಸುತ್ತೆ ಸ್ವಲ್ಪ ಕಷ್ಟಪಟ್ರೆ. ಆದ್ರೆ ನನ್ಗ ಯಾವ್ದ್ರಾಗ ಯಾವ್ದಕ್ಕೆ ಓದ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಬ್ಯಾಂಕಲ್ಲಿ ನನಗೆ ಜಾಬ್ ಬರುತ್ತಾ ಅಥವಾ ಬೇರೆ ಕಡೆ ಟ್ರೈ ಮಾಡ್ಬೇಕಾ ಅಂತ ಗೊತ್ತಾಗ್ತಿಲ್ಲ ಸರ್. ಇಲ್ಲಮ್ಮ, ಬ್ಯಾಂಕ್ಗೆ ಟ್ರೈ ಮಾಡು. ಈಗ ಆಲ್ರೆಡಿ ಒಂದು ಸತಿ ಮಾಡಿದ್ಯಾ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೋಲಾಗಿದೆ. ಈ ಸತಿ ನೀನು ಪ್ರಯತ್ನ ಪಟ್ಟರೆ ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದ್ರೆ ನಿನಗೆ ಅದರ ಅನುಭವ, ಅದರ ನಾಲೆಡ್ಜ್ ಇದೆ. ಹೇಳಮ್ಮ, ಯಾವಾಗ ಬರ್ಬೋದು ಗುರುಜಿ? ಈಗ ಮನೇಲಿ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ. ಅದ್ರಲ್ಲಿ ಬೇರೆ M.Com ಕಂಪ್ಲೀಟ್ ಆಗಿದೆ, ಮದ್ವೆ ಬೇರೆ ಮಾಡ್ಬೇಕು ಅಂತಿದ್ದಾರೆ. ಜಾಬ್ ಬಂದ್ಮೇಲೆ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ನೋಡು ಮಗು, ಪ್ರತಿಯೊಬ್ಬ ಹೆಣ್ಮಕ್ಳು ಒಂದು ಚಿಂತನೆ ಮಾಡಬೇಕು. ಮದುವೆ ಮಾಡ್ಕೊಳ್ಳೋಕ್ಕೆ ಮುನ್ನನೇ ನಿಮಗೆ ನೀವೇ ತೀರ್ಮಾನ ತೆಗೆದುಕೊಂಡು, ಇಲ್ಲದ ಹುಚ್ಚು ತೀರ್ಮಾನಗಳು ತೆಗೆದುಕೊಂಡು ಜೀವನಗಳನ್ನು ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊಳ್ತೀರಿ. ಇದು ಸಾಕಷ್ಟು ಜನ ಮನೆಗಳಲ್ಲಿರ್ತಕ್ಕಂಥ ಪದ್ಧತಿ ಸಮಸ್ಯೆ. ನೀವಾಗ ನೀವು ದಾರಿ ತೋರಿಸ್ಕೊಡ್ತಿದ್ದೀರಿ. ಮದುವೆ ಅಂತಕ್ಕಂಥದ್ದು, ಒಂದು ಮದುವೆ ಜೀವನ ಅಂತಕ್ಕಂಥದ್ದು ಏನು ಗೊತ್ತಮ್ಮ, ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಈ ಮನೆಯಿಂದ, ತವರು ಮನೆಯಿಂದ ಅಂದರೆ ತಂದೆ ತಾಯಿ ಮನೆಯಿಂದ ಹೆಣ್ಣು ಮಗಳು ಇನ್ನೊಂದು ಮನೆಗೆ ಹೋಗಿ ಆ ಮನೆ ದೀಪವನ್ನು ಹಚ್ಚಬೇಕು, ಆ ಮನೆ ವೃದ್ಧಿಸಬೇಕು, ಆ ಮನೆ ಅಭಿವೃದ್ಧಿಪಡಿಸಬೇಕು, ಆ ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಮಧ್ಯದಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನೀವು ಚೆನ್ನಾಗಿರಬೇಕು ಅಂತಕ್ಕಂಥದ್ದಿತ್ತು. ಈಗ ಹೋಗ್ತಲೇ ಪ್ಯಾಕೇಜು, ನೀವು ಇಲ್ಲಿಂದ ಕೆಲಸ ಕಾರ್ಯ, ನೀವು ಕೈಯಲ್ಲಿ ಸಾಕಷ್ಟು ಹಣ, ಅಥವಾ ನೀವು ಒಂದಿಷ್ಟು ಸ್ಥಿತಿವಂತರಾಗಿ ಅಲ್ಲಿ ತೆಗೆದುಕೊಂಡು ಹಣವನ್ನು ಕೊಡ್ತಕ್ಕಂಥದ್ದು. ನೀನು ದುಡಿದು ಆ ಮನೆ ಸಾಕೋದಾಗಿದ್ದರೆ ನೀನು ಅಲ್ಲೇ ಯಾಕೆ ಸಾಕಬೇಕು? ಇಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದು ಸಾಕೊಳ್ಳೋಕ್ಕಾಗಲ್ವಾ? ಇವತ್ತು ಯಾವುದರಲ್ಲಿ ಏನು ಕೊರತೆ ಇದೆ ಅಂತ ಹೆಣ್ಣುಮಕ್ಕಳು ಇಲ್ಲಿಂದ ಇನ್ನೊಂದು ಮನೆಗೆ ಹೋಗಬೇಕಾಗಿದೆಮ್ಮ. ಆದರೆ ಒಂದು ವಿಚಾರಕ್ಕೆ ಬೇಕು, ಒಪ್ಕೊಳ್ಳೋಂಥ ಮಾತೆ, ಹೆಣ್ಣಾಗಿದ್ದರೆ ಸಾಲದು. ಹೆಣ್ಣು ನಾಳೆ ದಿವಸ ಅವಳು ಇನ್ನೊಂದು ಜೀವನಕ್ಕೆ ದಾರಿ ಕೊಡಬೇಕು, ಇನ್ನೊಂದು ಸಂತಾನಕ್ಕೆ ದಾರಿ ಆಗಬೇಕು. ಹೀಗೆ ಅದಕ್ಕೆ ಬೆಳ್ಕೊಂಡ್ರೆ ಸಾಕಷ್ಟು ಇದೆ. ಆದರೂ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು, ಗುಣವಂತರಾಗಬೇಕು, ಬುದ್ಧಿವಂತರಾಗಬೇಕು. ಹಾಗೆ ಉದ್ಯೋಗವನ್ನು ಸಂಪಾದನೆ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀನು ಹೊರಗಡೆ ದುಡಿದು ಇನ್ನೊಂದು ಮನೆ ಆಶ್ರಯ ಮಾತ್ರ ಬೇಕು ಅನ್ನೋದಾಗಿದ್ದರೆ ಇದೇನು ಅಷ್ಟು ಸಮಂಜಸವಾದಂಥದ್ದಲ್ಲ. ಆದರೆ ನಾವೇ ದಾರಿ ತಪ್ತಾ ಇದ್ದೀವಿ. ನೀವೇ ದಾರಿ ತಪ್ಪಿ ಹೋಗ್ತಿದ್ರಿ. ಈಗ ಉದ್ಯೋಗ ನಿನ್ನ ಕೈಲಿ ಹಿಡಿದು ನೀನು ಇನ್ನೊಂದು ಮನೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅಥವಾ ನಿನಗೆ ಆ ಮನೇಲಿ ನಿನಗೆ ಹೇಳಿಲ್ಲ, ನಿನ್ನ ಮನೆಗೆ ಬರಬೇಕಾದ್ರೆ ನೀನು ಉದ್ಯೋಗ ಇಲ್ಲಿ ಹಿಡ್ಕೊಂಡೇ ಬರಬೇಕು ಅಂತ. ಇನ್ನೂ ನಿನಗೆ ವರನ್ವೇಷಣೆ ಆಗಿಲ್ಲ, ಯಾವ ಹುಡುಗ ಸೆಟ್ ಆಗಿಲ್ಲ, ಅಥವಾ ಹುಡುಗನ ಮನೆಯವರು ಒಂದು ಕಂಡೀಷನ್ ಹಾಕಿಲ್ಲ ಅಲ್ವಮ್ಮ? ಹೌದು ಗುರುಜಿ. ಆದ್ರೆ ತಂದೆ ತಾಯಿಗೊಂದು ಆಸೆ ಇರುತ್ತಲ್ಲ, ಇಷ್ಟು ವರ್ಷ ಓದಿಸಿದೀವಿ, ಏನು ಸಿಗ್ಲೇ ಇಲ್ವಲ್ಲ ಅನ್ನೋ ಅವ್ರ ಕೊರಗು ನೀಗಿಸ್ಬೇಕಂತ. ನೋಡು ತಾಯಿ, ಬಹುಶಃ ನನಗನ್ಸಿದ ಮಟ್ಟಿಗೆ ಯಾವೊಬ್ಬ ತಂದೆ ತಾಯಿ ಸಹಿತ ಹೆಣ್ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ಬುದ್ಧಿವಂತರಾಗಿ ಮಾಡ್ತಾರೆ. ಅತಿ ಹೆಚ್ಚು ಆ ಹೆಣ್ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಕಾಳಜಿ ವಹಿಸೋದು ಎಲ್ಲಿ ತನಕ? ಅವ್ರ ಜ್ಞಾನ ವಿದ್ಯೆ ಸಿಗೋ ತನಕ ಮಾತ್ರ. ಅದಾದ ಮೇಲೆ ಆ ಹೆಣ್ಮಗಳನ್ನು ಜೋಪಾನವಾಗಿ ಅವಳು ಗಂಡನ ಮನೆ ಸೇರಿಸಬೇಕು ಅನ್ನೋದು ಆಸೆ ಪಡ್ತಾರೆ ವಿನ, ನನ್ನ ಹೆಣ್ಣುಮಗಳು ಮನೆಯಲ್ಲಿ ದುಡಿದು ನಮ್ಮನ್ನು ಸಾಕಲಿ, ನಮಗೂ 4 ಕಾಸು ಕೊಡಲಿ ಅಂತ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಯಾವೊಬ್ಬ ತಂದೆ ತಾಯಿನೂ ಅಪೇಕ್ಷೆ ಪಟ್ಟಿಲ್ಲ. ಇಲ್ಲ ಗುರುಜಿ, ತಂದೆ ತಾಯಿ ಅವ್ರಿಗೆ ಸಾಕ್ಲಿ ಅಂತಲ್ಲ, ಅದೇ ಅವ್ರಿಗೆ ಹೆಸರು ತಂದು ಕೊಡಕ್ಕಂತ, ಬೇರೆಯವ್ರ ಮನೆ ಬೆಳಗೋದಿಕ್ಕೇನೆ ಅವ್ರಿಗೆ ಆಸೆ ಇಲ್ಲ ಗುರುಜಿ, ನಾನ್ ತಂದು ಹಾಕ್ಲಿ ಅಂತ. ನನ್ಗೂ ಆಸೆ ಇದೆ ಗುರುಜಿ, ಇಷ್ಟು ವರ್ಷ ಓದಿಸಿದ್ದಾರೆ, ಅಟ್ಲೀಸ್ಟ್ ಅವ್ರ ಆಸೆ ಈಡೇರ್ತಿದೆ ಅಂತ. ನೀನು ಅವರ ಋಣಮುಕ್ತಳಾಗ್ಲಿಕ್ಕೆ ಅವರಿಂದ ಏನೋ ಒಂದು ಆಸೆ ಆಕಾಂಕ್ಷೆ, ನಮ್ಮಪ್ಪ ಅಮ್ಮ ನಾನು 4 ದಿವಸ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋ ಆಸೆ ನಿನಗಿದ್ರೆ ಖಂಡಿತ ಆ ಆಸೆನಲ್ಲಿ ನಿನಗೊಂದು ಉದ್ಯೋಗ ಬೇಕು. ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇದಕ್ಕೂ ಮತ್ತು ಮದುವೆಗೂ ಸಹಿತ ನಾನು ಮದುವೆ ಆಗಬೇಕಾದ್ರೆ ನನಗೊಂದು ಉದ್ಯೋಗ ಕೈಲಿದ್ದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥ ಹೆಣ್ಮಕ್ಕಳಿಗೆ ನಾನು ಹೇಳುವಂಥದ್ದು ಒಂದು ಕಿವಿ ಮಾತು. ನೀನು ಇಲ್ಲಿ ಉದ್ಯೋಗ ಸಂಪಾದನೆ ಮಾಡಿಕೊಂಡು ದೃಢವಾಗಿ ಸಂಕಲ್ಪವನ್ನು, ನಿಮಗೆ ಏನು ಬೇಕು ಏನು ಬೇಡ, ನಾಳೆ ದಿವಸ ಒಂದು ಕೆಮ್ಮು ನೆಗಡಿ ಶುರುವಾಗ್ಬಿಡಲಿ, ಸಣ್ಣದಾಗಿ ಒಂದು ಗಲಾಟೆ, ಏನೋ ಒಂದು ಗಂಡ ಹೆಂಡತಿ ಅಂದಮೇಲೆ ಒಂದು 100 ಮಾತು ಬರುತ್ತೆ ಹೋಗುತ್ತೆ. ವಿಚಾರ ಸಾಕಷ್ಟು ಇದೆ, ಮುಂದಿನ ಭಾಗದಲ್ಲಿ ತೊಗೊಳ್ತೀನಿ. ಯಾಕೆಂದರೆ ಒಳ್ಳೆ ಪಾಯಿಂಟ್ ಕೊಟ್ಟಿದೆಯಾ. ಈ ಪಾಯಿಂಟಿಂದ ನಾನು ತಿಳಿಸ್ಬೇಕಾದ್ದು ಸಾಕಷ್ಟು ಇದೆ, ತಿಳಿಸ್ತೀನಿ. ಯಾಕೆಂದರೆ ಮಧ್ಯ ವಿರಾಮದ ಸಮಯ ಬಂತು. ಕೂತ್ಕೊ.